ರಾಜ್ಯದ ಜಾತಿಗಣತಿಯಲ್ಲಿ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರು, ಕರ್ನಾಟಕದ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಎಂದು ವರದಿ ಸಲ್ಲಿಕೆ. ಸ್ನೇಹಿತರೆ, ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ 2025ರಲ್ಲಿ ಕೈಗೊಂಡಿದ್ದಂತಹ ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿಗಣತಿಯ ವರದಿಯನ್ನ ನಿನ್ನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದೆ. ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತದೆ ಅನ್ನುವಂತಹ ಸುದ್ದಿಯ ನಡುವೆಯೇ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಈ ಜಾತಿಗಣತಿ ವರದಿಯನ್ನ ತರಾತುರಿಯಲ್ಲಿ ಸಲ್ಲಿಕೆ ಮಾಡಿರೋದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಜಾತಿಗಣತಿಯಲ್ಲ ಎಂತದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯ ಪ್ರಕಾರ ರಾಜ್ಯದಲ್ಲಿ ಮುಸ್ಲಿಮರು ನಂಬರ್ 1 ಸ್ಥಾನದಲ್ಲಿ ಇದ್ದಾರಂತೆ. ರಾಜ್ಯದ ಒಟ್ಟು ಜನಸಂಖ್ಯೆಯ ಪೈಕಿ 14% ಮುಸಲ್ಮಾನರಿದ್ದಾರೆ ಅಂತ ಈ ವರದಿ ಹೇಳುತ್ತದೆ. 2ನೇ ಸ್ಥಾನದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಇದ್ದರೆ 3ನೇ ಸ್ಥಾನದಲ್ಲಿ ಒಕ್ಕಲಿಗರು, 4ನೇ ಸ್ಥಾನದಲ್ಲಿ ಕುರುಬ ಸಮುದಾಯ ಇದೆಯಂತೆ. ಈ ಜಾತಿಗಣತಿಯ ವರದಿಯನ್ನ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿಯ ಸಮಯದಲ್ಲಿ ತರಾತುರಿಯಲ್ಲಿ ಸಲ್ಲಿಸುವ ಔಚಿತ್ಯ ಏನಿತ್ತು ಅನ್ನುವುದನ್ನ ಈಗ ನೋಡೋಣ. ರಾಜ್ಯದಲ್ಲಿ ಜಾತಿಗಣತಿ ಆಗಲೇಬೇಕು ಅಂತ ಹೇಳಿ ಪ್ರಬಲವಾಗಿ ಪ್ರತಿಪಾದಿಸ್ತಾ ಬಂದದ್ದು ಬಹುಶಃ ಈ ಶೂಟ್ ಮಾಡ್ತಾ ಇರುವ ಹೊತ್ತಿಗೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಮತ್ತವರ ಬಣದ ನಾಯಕರು ಮಾತ್ರ. ಇದಕ್ಕೆ ಪ್ರಬಲ ಜಾತಿ ಸಮುದಾಯಗಳಿಗೆ ಸೇರಿದಂತಹ ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್ ಸೇರಿದ ಹಾಗೆ ಅನೇಕರು ಅದನ್ನು ವಿರೋಧ ಮಾಡಿದ್ರು, ಅವ್ರದ್ದು ವಿರೋಧ ಆಯಿತು. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಪರಸ್ಪರ ಕಿತ್ತಾಡಿಕೊಂಡಿದ್ರು ಕೂಡ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡರೆ ಮುಂದೆ ಬರುವಂತಹ ಮುಖ್ಯಮಂತ್ರಿಗಳು ಈ ವರದಿಯನ್ನ ಖಂಡಿತ ಕಸದ ಬುಟ್ಟಿಗೆ ಎಸೀತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಕಾರಣಕ್ಕಾಗಿಯೇ ತರಹತುರಿಯಲ್ಲಿ ಜಾತಿಗಣತಿಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಸೋಕಾಲ್ಡ್ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರು ಅಂತ ಸಾಬೀತಾದಂತಾಗಿದೆ. ಹಿಂದೂಗಳನ್ನ ಜಾತಿಯ ಆಧಾರದಲ್ಲಿ ಒಡೆದು ಮುಸ್ಲಿಮರಲ್ಲಿ ಅನೇಕ ಜಾತಿ ಪಂಗಡಗಳು ಇದ್ರೂ ಕೂಡ ಅವರೆಲ್ಲರನ್ನೂ ಕೂಡ ಮುಸ್ಲಿಂ ಅನ್ನುವಂತಹ ಒಂದೇ ತಕ್ಕಡಿಯಲ್ಲಿ ಕೂರಿಸಿ ಕಾಂಗ್ರೆಸ್ ಎಂದಿನ ಹಾಗೆ ಒಡೆದು ಆಳುವ ನೀತಿಯನ್ನ ಮತ್ತೊಮ್ಮೆ ಜಾರಿಗೆ ತಂದಿದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪಂಗಡಗಳನ್ನು ಕೂಡ ಜಾತಿ ಪಂಗಡಗಳ ಆಧಾರದಲ್ಲಿಯೇ ವಿಭಜನೆ ಮಾಡಿದೆ. ಸರ್ಕಾರ ಉದ್ದೇಶಿಸಿದ್ದಂತಹ ಜಾತಿಗಣತಿಗೆ ತಡೆ ನೀಡಬೇಕು ಅಂತ ಕೆಲ ಒಕ್ಕಲಿಗ ಬ್ರಾಹ್ಮಣ ಸಂಘಟನೆಗಳು ಹೈಕೋರ್ಟ್ ಮೊರೆ ಹೋಗಿದ್ವು. ಹೈಕೋರ್ಟ್ ಈ ಬಗ್ಗೆ ವಿಚಾರಣೆಯನ್ನ ನಡೆಸಿ ಜಾತಿಗಣತಿಗೆ ತಡೆಯಾಜ್ಞೆಯನ್ನ ನೀಡದೆ ಕೇವಲ ಕೆಲವು ಷರತ್ತುಗಳನ್ನು ವಿಧಿಸಿತ್ತು. ಹಿಂದುಳಿದ ವರ್ಗಗಳ ಆಯೋಗ ನಡೆಸುವಂತಹ ಈ ಸಮೀಕ್ಷೆಯ ದತ್ತಾಂಶವನ್ನ ಸರ್ಕಾರ ಸೇರಿದ ಹಾಗೆ ಯಾರಿಗೂ ಬಹಿರಂಗಪಡಿಸಬಾರದು, ಗೌಪ್ಯತೆಯನ್ನ ಕಾಪಾಡಬೇಕು ಮತ್ತು ಮಾಹಿತಿ ನೀಡಲು ಯಾರಿಗೂ ಒತ್ತಡವನ್ನ ಹೇರಬಾರದು ಅಂತ 3 ಷರತ್ತುಗಳನ್ನು ವಿಧಿಸಿತ್ತು. ಆದರೆ ಈ ಜಾತಿಗಣತಿಯ ದತ್ತಾಂಶ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾಗುವ ಸಮಯದಲ್ಲಿಯೇ ಬಹಿರಂಗಗೊಂಡಿದೆ. ಇದು ಸ್ಪಷ್ಟವಾಗಿ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಅಲ್ವಾ? ಇದರ ವಿರುದ್ಧ ಹೈಕೋರ್ಟ್ ಯಾವ ಕ್ರಮವನ್ನ ಕೈಗೊಳ್ಳಲಿದೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅನ್ನೋದನ್ನು ಕೂಡ ರಾಜ್ಯದ ಜನತೆ ನೋಡ್ತಾ ಇದೆ.